ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬೇಕು, ಅದ್ರ ಜೊತೆಗೆ ಈ ವಾರ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಕೂಡ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ಯಾಕಂತಂದರೆ ಎಲ್ಲ ಟಾಸ್ಕು ಕಂಪ್ಲೀಟ್ ಆಗೋಗಿದೆ. ಕಂಪ್ಲೀಟಾಗಿ ಯಾರು ನಾಮಿನೇಟ್ ಆಗಿದ್ದಾರೆ ಅಂತಲೂ ಒಂದು ಗೊತ್ತಾಗಿದೆ. ಇನ್ನೊಂದು ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ ಅಂತ ಕೂಡ ಒಂದು ಗೊತ್ತಾಗಿದೆ. ನಾಮಿನೇಟ್ ಆಗಿರೋದು ಬಂದು ಅಶ್ವಿನಿ ಅವರು ನಾಮಿನೇಟ್ ಆಗಿದ್ದಾರೆ. ಟಾಸ್ಕಲ್ಲಿ ರಿಸಲ್ಟ್ ಬಂದಿಲ್ಲ ಗುರು, ಅವರು ನಾಮಿನೇಟ್ ಆಗಿದ್ದಾರೆ. ಸ್ಪಂದನ ನಾಮಿನೇಟ್ ಆಗಿದ್ದಾರೆ. ಅದ್ರ ಜೊತೆಗೆ ಮಾಳು, ಚೈತ್ರ, ಲಾಸ್ಟಲ್ಲಿ ಧನುಷ್ ಮತ್ತು ರಜತ್ ಗಿಲ್ಲಿ ಅವರ ಮೇಲೆ ಸೋಲ್ತಾರೆ. ಆದ್ದರಿಂದ ಇವರು ಕೂಡ ನಾಮಿನೇಟ್ ಆಗಿದ್ದಾರೆ. ಒಟ್ಟು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ 6 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಯಾರು ಮನೆಯಿಂದ ಆಚೆ ಹೋಗಬೇಕು, ನಿಮ್ಮ ಒಪಿನಿಯನ್ ಪ್ರಕಾರ ಒಂದು ಕಮೆಂಟನ್ನು ಬರೀರಿ. ಅದ್ರ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಅಂತ ಬಂದಾಗ 4 ಜನ ಆಯ್ಕೆ ಆಗಿದ್ದಾರೆ. ನನಗಿರ್ತಕ್ಕಂಥ ಅಪ್ಡೇಟ್ ಇಲ್ಲಿವರೆಗೂ ಆ 4 ಜನ ಬಂದು ಸೂರಜ್ಜು, ಕಾವ್ಯ, ಗಿಲ್ಲಿ ಮತ್ತು ರಘುವಣ್ಣ, ಈ 4 ಜನ ಕೂಡ ಆಯ್ಕೆ ಆಗಿದ್ದಾರೆ. ಇನ್ನು ಸೀಕ್ರೆಟ್ ರೂಮಿಂದ ಏನಾದರೂ ಒಂದು ಪವರ್ ಕೊಟ್ಟು ಇನ್ನೊಬ್ಬರನ್ನ ಆಯ್ಕೆ ಮಾಡೋ ಚಾನ್ಸಸ್ ಇದೆ. ಅದೇನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನಾನು ಹೇಳ್ತೀನಿ. ಇಲ್ಲ ಅಂತಂದರೆ ಈ 4 ಜನನೇ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಿಮ್ಮ ಪ್ರಕಾರ ಈ 4 ಜನದಲ್ಲಿ ಗಿಲ್ಲಿ, ಕಾವ್ಯ, ಸೂರಜ್ಜು ಮತ್ತು ರಘುವಣ್ಣ, ಈ 4 ಜನದಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಈ ವಾರ ಅಂತ ನೀವು ಅಂದ್ಕೊಂಡಿದ್ದೀರಾ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.